ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಜನನಿಯವರು ಇದ್ದಾರೆ. Congratulations. ಥ್ಯಾಂಕ್ ಯು ಅತ್ತೆ. ಹಾಯ್ ಪ್ರೀತು. ಇಷ್ಟು ದಿನ ನೀನು ನಾನು ಇಬ್ಬರೇ ಇದ್ವಿ. ಆದರೆ ಈಗ ನಮಗೊಂದು ಮಗು ಬರ್ತಿದೆ. ಎಸ್, ನೀನು ಅಪ್ಪ ಆಗ್ತಿದ್ಯಾ ಪ್ರೀತು. ನಾನು ಅಮ್ಮ ಆಗ್ತಿದ್ದೀನಿ. ಈ ವಿಷಯನ ನಿನಗೆ ಹೇಳಬೇಕು ಅಂತ ಕಾಲ್ ಮಾಡಿದೆ, ಆದರೆ ಕಾಲ್ ಕನೆಕ್ಟ್ ಆಗಲಿಲ್ಲ. ಬೆಳಗ್ಗೆ ನೀನು ರೀಚ್ ಆದ ಕೂಡಲೇ ಈ ವಿಡಿಯೋನ ನೋಡಿ ನನಗೆ ಕಾಲ್ ಮಾಡು, ಆಯಿತಾ? ಇನ್ನು ಮುಂದೆ ಈ ಪಾರ್ಟಿ ಫ್ರೆಂಡ್ಸು ಎಲ್ಲನೂ ಬಿಟ್ಟು ನನ್ನ ಜೊತೆನೇ ಇರಬೇಕು. ನಿನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಬೇಗ ಬಾ. ನಿನಗೋಸ್ಕರ ನಾನು ನಮ್ಮ ಮುದ್ದಾದ ಮಗು ಕಾಯ್ತಾ ಇರ್ತೀವಿ. ಐ ಮಿಸ್ ಯು ಪ್ರೀತು. ಐ ಲವ್ ಯು. ಅಯ್ಯೋ, ಈ ಖುಷಿ ವಿಷಯನ ನನ್ನ ಪಾರ್ವತಿ ಅಕ್ಕಂಗೆ ಹೇಳಲೇ ಇಲ್ವಲ್ಲ. ಮೊದಲು ಅವ್ರಿಗೆ ಕಾಲ್ ಮಾಡಿ ಹೇಳ್ತೀನಿ. ಅಯ್ಯೋ, ಹಾಗೆಲ್ಲ ಸಡನ್ ಆಗಿ ಎದ್ದೇಳಬಾರ್ದಮ್ಮ ಜನನಿ. ನಿಧಾನವಾಗಿ ಹೇಳ್ಬೇಕು. ನೋಡಮ್ಮ, ಹಣ್ಣುಗಳೆಲ್ಲ ತಂದಿದ್ದೀನಿ. ನಿನ್ಗೆ ಯಾವಾಗ ಯಾವ ಹಣ್ಣು ತಿನ್ನಬೇಕು ಅಂತ ಆಸೆ ಆಗುತ್ತೋ ಆವಾಗ ಕಟ್ ಮಾಡ್ಕೊಂಡು ತಿನ್ನು. ಮೊದಲೇ ಕಟ್ ಮಾಡಿಟ್ರೆ ಕಪ್ಪಗಾಗ್ಬಿಡುತ್ತೆ, ಅದಕ್ಕೆ. ಪ್ರೀತು ಹತ್ರ ಮಾತಾಡ್ತಾ ಇದೆಯಾ? ಹಾಂ ಅತ್ತೆ. ನಿನ್ನ ಮನಸ್ಸು ನನಗೆ ಅರ್ಥ ಆಗುತ್ತಮ್ಮ. ಪ್ರೀತುನ ವಾಪಸ್ ಕರ್ಕೊಂಡು ಬರಬೇಕು ಅಂತಲೇ ರಘು ಏರ್ಪೋರ್ಟಿಗೆ ಹೋಗಿದ್ದಿದ್ದು. ಆದರೆ ಏನು ಮಾಡೋದು, ಅಷ್ಟೊತ್ತಿಗೆ ಫ್ಲೈಟ್ ಟೇಕ್ ಆಫ್ ಆಗಿಬಿಟ್ಟಿತ್ತು. ಛೇ, ನನಗೀಗ ಅನ್ನಿಸ್ತಾ ಇದೆ ಪ್ರೀತುನ ಕಳಿಸ್ಲೇಬಾರ್ದಾಗಿತ್ತು. ಆ ಕಾನ್ಕ್ಲೇವ್ಗೆ ದುಬೈಗೆ ರಘುನೇ ಕಳಿಸ್ಬೇಕಾಗಿತ್ತು ಅಂತ. ಈ ಮೀಟಿಂಗಿಗೆ ಮಾವನ್ನ ಕಳಿಸ್ಬೋದು ಅನ್ನೋದಾಗಿದ್ದಿದ್ರೆ ನೀವು ಅವ್ರನ್ನೇ ಕಳಿಸ್ತಿದ್ರಿ ಅಲ್ವಾ ಅತ್ತೆ? ಅವ್ರ ಹೆಲ್ತ್ ಕಂಡೀಷನ್ನ ಗಮನದಲ್ಲಿ ಇಟ್ಕೊಂಡೇ ತಾನೆ ನೀವು ಮಾವನ ಬದಲು ಪ್ರೀತುನ ಕಳಿಸಿದ್ದು. ಎಲ್ಲ ಗೊತ್ತಿದ್ದು ಮಾವನ್ನ ಕಳಿಸಿ ಪ್ರೀತುನ ಇಲ್ಲಿ ಉಳಿಸ್ಕೊಂಡಿದ್ದಿದ್ರೆ ಅದು ನನ್ನ ಸ್ವಾರ್ಥ ಆಗ್ತಿತ್ತು. ಬೇಡ ಅತ್ತೆ, ಇಷ್ಟು ದಿನ ನೀವು ಮಾವ ಸಾಕಷ್ಟು ದುಡ್ದಿದ್ದೀರ. ಇನ್ಮೇಲಾದರೂ ಆರಾಮಾಗಿರಿ. ಪ್ರೀತು ಹೋಗಿರೋ ಕೆಲಸ ಮುಗಿಸ್ಕೊಂಡೇ ಬರಲಿ, ಏನೂ ಪರವಾಗಿಲ್ಲ. ನನ್ನ ಯೋಗಕ್ಷೇಮ ವಿಚಾರಿಸ್ಕೊಳ್ಳೋದಕ್ಕೆ ನೀವಿದ್ದೀರ. ಅದೇ ಮಾವ ಅಲ್ಲಿಗೆ ಹೋಗಿದ್ದಿದ್ರೆ ಅವ್ರ ಆರೋಗ್ಯನ ನೋಡ್ಕೊಳ್ಳೋದಕ್ಕೆ ಯಾರು ಇರ್ತಿದ್ರು? ಎಷ್ಟೇ ಆಗಲಿ ನಮ್ಮ ವೀರಣ್ಣನ ಮಗಳಲ್ವಾ ನೀನು. ನೀನು ಮಾತಾಡೋ ರೀತಿಯೆಲ್ಲ ಥೇಟ್ ಅವ್ರ ಥರನೇ. ನಿನಗೆ ಎಲ್ಲರ ಬಗ್ಗೆ ಇರುವಂಥ ಕಾಳಜಿ ಅವರಿಂದನೇ ಬಂದಿದೆಯಮ್ಮ. ಸಂಬಂಧಗಳಿಗೆ ಬೆಲೆ ಕೊಡೋದನ್ನು ಕೂಡ ನೀನು ಅವರಿಂದನೇ ಕಲ್ತ್ಕೊಂಡಿದೀಯ. ಅಲ್ಲ, ನನ್ನ ಇಲ್ಲಿ ಕರ್ಕೊಂಬಂದು ಕೂರಿಸಿ ಇದೆಲ್ಲ ಏನೋ ಅರೇಂಜ್ಮೆಂಟ್ ಮಾಡಿ ಇವ್ರು ಎಲ್ಲಿಗೆ ಹೋದ್ಲು? ತಾಯಿ ಆಗ್ತಿದೆಯಮ್ಮ.
ಯಾವುದೇ ಗಂಡಂಗಾಗಲಿ ನಾನು ತಂದೆ ಆಗ್ತೀನಿ ಅನ್ನೋದು ಗೊತ್ತಾದರೆ ಅವನಿಗೆ ಎಲ್ಲರಿಗಿಂತ ಮೊದಲು ಹೆಚ್ಚು ಖುಷಿ ಆಗುತ್ತೆ. ಆ ದಿನ ಅವನ ಜೀವನದಲ್ಲಿ ಅತ್ಯಂತ ಮಹತ್ವದಾಗಿರುತ್ತೆ. ರಾಮನ್ ಬೊಂಬೆ ಇದನ್ನು ತೋರಿಸೋದಕ್ಕೆ ನಾನು ಇಲ್ಲಿ ಕರ್ಕೊಂಬಂದ್ಯಾ? ಸೀತೆ ಇದ್ ಕಡೆ ರಾಮನೂ ಇರ್ಲೇಬೇಕಲ್ವಾ? ಹಾಗಾದ್ರೆ ಸೀತೆಯಲ್ಲಿ ಓ ಈಗ ಅರ್ಥ ಆಯ್ತು. ಈ ಪಾರು ಇದ್ ಕಡೆ ನಾನು ಇರಬೇಕು ಅನ್ನೋ ಅರ್ಥದಲ್ಲಿ ತಾನೆ ಈ ಬೊಂಬೆಗಳನ್ನ ಇಟ್ಟಿದ್ದು. ಏನಮ್ಮ ಇದು? ತೆಗೆದು ನೋಡಿ, ನಿಮ್ಗೆ ಗೊತ್ತಾಗತ್ತೆ. ಇದು ಹೊಸ ವರ್ಷದ ದಿನ ಅಮ್ಮ ಕೊಟ್ಟಿದ್ದ ಗೊಂಬೆ ಅಲ್ವಾ ಪಾರು? ಸರಿ ಪಾರು, ಈ ಸೀತಾರಾಮನ ಮಧ್ಯೆ ಕೃಷ್ಣನ್ ಬೊಂಬೆ ಯಾಕಿಟ್ಟೆ? ಇದೇ ಥರದ ಒಂದು ಪುಟಾಣಿನ ನೀವು ನಮಗ್ ಕೊಡ್ಬೇಕು. ಪಾರು, ಅಂದ್ರೆ ನೀನು
ಅಂದರೆ ನಾನು ತಂದೆ ಆಗ್ತಾ ಇದ್ದೀನ? ಪಾರು, ಎಂತ ನ್ಯೂಸ್ ಕೊಟ್ಟೆ ಪಾರು, ಸಕ್ಕತ್ ಖುಷಿ ಆಗ್ತದೆ ನನಗೆ. ಐ ಲವ್ ಯು ಸೋ ಮಚ್ ಪಾರು, ಐ ಲವ್ ಯು ಸೋ ಮಚ್. ಈಗ ನಾನು ಒಬ್ಳೇ ಅಲ್ಲ, ನಾವಿಬ್ಬರಿದ್ದೀವಿ. ಪಾರು, ಇವಾಗ ಇವಿಬ್ಬರಲ್ಲ, ನಾವು 3 ಜನ. ನಾವು 3 ಜನ ಪಾರು. ಈ ವಿಷಯ ಹೇಳೋದಕ್ಕೆ ಇಷ್ಟೆಲ್ಲ ಒದ್ದಾಡ್ತೀಯಾ? ಪಾರು, ಇನ್ಮೇಲೆ ನೀನೊಬ್ಳಲ್ಲ, ಇಬ್ರು. ಇನ್ನೇನು ಯಾವ ಟೆನ್ಷನ್ ತೊಗೊಬಾರ್ದು, ಮನ್ಸಿಗೆ ಯಾವತ್ತೂ ನೋವು ಮಾಡ್ಕೊಬಾರ್ದು, ಖುಷಿಯಾಗಿರ್ಬೇಕು, ಸರಿನಾ? ನೋಡು, ಆಮೇಲೆ ನೀನು ಯಾವ ಕೆಲಸನೂ ಮಾಡಬಾರ್ದು, ಭಾರ ಎತ್ತಬಾರ್ದು. ಅದು ಏನೇ ಕೆಲಸ ಇದ್ರೂ ನಾನು ಗಡಿ ಮಾಡ್ತೀವಿ. ನೀನು ಆರಾಮಾಗಿ ಕೂತ್ಕೊಂಡು ರೆಸ್ಟ್ ಮಾಡಬೇಕು ಅಷ್ಟೇ. ಸರಿ ಸರಿ, ಈ ವಿಷಯ ಸಾರ್ಥಿಗೆ ಗೊತ್ತಾ? ಮೊದಲು ನಿಮಗೆ ಹೇಳಿದ್ದು. ಹೇಳು ಬೇಡ, ಈ ವಿಷಯ ಅವರಿಗೆ ಗೊತ್ತಾಗಬೇಕು. ಅದು ನಾನು ಮಾಡ್ತೀನಿ. ಏಯ್ ಮೋನಿಕಾ, ಏನಾಗಿದೆ ನಿನಗೆ? ಓ, ಗಂಡ ಜೊತೆಲಿದ್ದಾನೆ ಅಂತ ಡ್ರಾಮಾ ಆಡ್ತಾ ಇದೀಯಾ? ಅದ್ರ ಅವಶ್ಯಕತೆ ಇಲ್ಲ, ನನಗೆ ಅನ್ಸಿದ್ದನ್ನು ನಾನು ಹೇಳ್ತಾ ಇದ್ದೀನಿ. ಸರಿ ಸರಿ, ಅರ್ಸನ್ ಕೋಟೆ ಅವ್ರ ಬಗ್ಗೆ ಯಾಕೆ ಆ ರೀತಿ ಹೇಳ್ದೆ ಹೇಳು? ನೀವು ಅನ್ಕೊಂಡಂಗೆ ಅವ್ರ ಮನೆನೂ ಓಡಿತ್ತು. ಪಾರ್ವತಿ ಮತ್ತೆ ಆದಿತ್ಯನ ಪಾರ್ವತಿ ಅವ್ರ ಅಪ್ಪ ಅವ್ರ ಮನೆ ಕರ್ಕೊಂಡು ಹೋಗ್ತಿದ್ರು ಅಂತ ಕೆಲ್ಸದವ್ರು ಮಾತಾಡ್ತಿದ್ರು. ಇನ್ ಮುಂದೆ ಅವ್ರ ತಂಟೆಗೆ ಹೋಗ್ಬೇಡಿ, ನಿಮ್ಗೆ ತೊಂದ್ರೆ. ತೊಂದ್ರೆನಾ? ಏನು ನಮ್ಗೆ ವಾರ್ ಮಾಡ್ತಿದ್ಯಾ? ಅಲ್ಲ, ಅಡ್ವೈಸ್ ಮಾಡ್ತಾ ಇದ್ದೀನಿ. ನೋಡ, ನಿನ್ನ ಅಡ್ವೈಸು ಯಾರಿಗೂ ಬೇಕಾಗಿಲ್ಲ. ನಿನ್ನ ಗಂಡ ಅಲ್ಲಿಗೆ ಹೇಗೆ ಬಂದ, ಯಾರು ಕರೆಸಿದ್ರು, ನೀನು ಅಲ್ಲಿಂದ ಹೊರಡೋಕ್ಕೂ ಮುಂಚೆ ಏನು ನಡೀತು ಅದನ್ನ ಹೇಳು. ಸಾರಿ, ಇವಾಗ ನನ್ನ ಹತ್ರ ಅಷ್ಟು ಟೈಮ್ ಇಲ್ಲ, ಪೇಷನ್ಸ್ ಕೂಡ ಇಲ್ಲ. ನನ್ನ ಗಂಡನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಒಳ್ಳೆ ಲೈಫ್ ಲೀಡ್ ಮಾಡಬೇಕು. ಇದೇ ಕೊನೆ ಸಲ ನಿಮ್ಮ ಫೋನ್ನ ನಾನು ರಿಸೀವ್ ಮಾಡ್ತಾ ಇರೋದು. ನೀವು ಅಷ್ಟೇ, ಇನ್ಮೇಲೆ ಯಾವುದೇ ಕಾರಣಕ್ಕೂ ನನಗೆ ಫೋನ್ ಮಾಡಕ್ಕೆ ಹೋಗಬೇಡಿ. ಹಾಗೆ ಒಂದು ರಿಕ್ವೆಸ್ಟ್, ಆ ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಕ್ಕೆ ಹೋಗಬೇಡಿ. ಅದು ಫೇಕ್ ವಿಡಿಯೋನೇ ಆಗಿದ್ರೂ ತುಂಬ ಜನ ಅದು ನಿಜ ಅಂತಾನೆ ನಂಬ್ತಾರೆ. ಅದರಿಂದ ನನ್ನ ಫ್ಯೂಚರಿಗೆ ಎಫೆಕ್ಟ್ ಆಗುತ್ತೆ. ಇಷ್ಟು ದಿನ ನೀವು ಯಾವ ಕೆಲಸ ಹೇಳಿದ್ರು ನಿಯತ್ತಿಂದ ಮಾಡಿರೋದಕ್ಕೆ ಇದೊಂದು ಹೆಲ್ಪ್ ಮಾಡಿ ಪ್ಲೀಸ್. ಹಾಗೆ ನಾನು ಬದಲಾಗಿದ್ದೀನಿ, ನನ್ನ ಗಂಡನ ಜೊತೆ ಒಳ್ಳೆ ಲೈಫ್ ಲೀಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದೇ ನಮ್ಮ ಲಾಸ್ಟ್ ಕಾಲ್. ಥ್ಯಾಂಕ್ಸ್ ಆ್ಯಂಡ್ ಬಾಯ್. ಅರು,
ಅರ್ಸನ್ಕೋಟೆ ಅವ್ರು ಸವಾಸಕ್ಕೆ ಹೋಗ್ಬೇಡ ಅಂತ ಹೇಳ್ತಿದ್ದಾಳಲ್ಲ. Congratulations, my love. What a great news. ಥ್ಯಾಂಕ್ ಯು ಪ್ರೀತು, ನಿನಗೂ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. ಛೇ, ಇಂಥ ಟೈಮಲ್ಲಿ ಕಾನ್ಫರೆನ್ಸ್ ಮೀಟಿಂಗ್ಸ್ ಎಲ್ಲ ಇರಬೇಕಾಗಿತ್ತಾ? ಅಲ್ಲಿದ್ದಿದ್ರೆ ನಿನ್ನ ನಮ್ಮ ಮಗುನ ಚೆನ್ನಾಗಿ ನೋಡ್ಕೊಳ್ತಿದ್ದೆ. ಎನಿವೆ, ಮೀಟಿಂಗ್ಸ್ ಎಲ್ಲ ಮುಗಿಸ್ಕೊಂಡು ಆದಷ್ಟು ಬೇಗ ಇಲ್ಲಿಂದ ಹಾರ್ಕೊಂಡ್ ಬಂದ್ಬಿಡ್ತೀನಿ. ಇಟ್ಸ್ ಓಕೆ ಪ್ರೀತು, ನನ್ನನ್ನು ನೋಡ್ಕೊಳ್ಳೋದಕ್ಕೆ ಅತ್ತೆ ಮಾವ ಎಲ್ಲರೂ ಇದ್ದಾರೆ. ಯು ಡೋಂಟ್ ವರಿ, ನೀನು ಹುಷಾರು. ಆದರೂ ಈ ಟೈಮಲ್ಲಿ ನಾನು ನಿನ್ನ ಜೊತೆ ಇರಬೇಕು, ನಿನ್ನ ಜೊತೆ ಮಾತಾಡಬೇಕು ಅಂತ ಫೀಲ್ ಆಗ್ತಿದೆ. ಆದರೆ ಕೆಲವೊಂದು ಸಲ ಸಂಬಂಧಕ್ಕಿಂತ ಕೆಲಸ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಪರ್ಸ್ನಲ್ ಖುಷಿಗಳು ಕೆಲಸಕ್ಕೆ ತೊಂದರೆ ಮಾಡಬಾರ್ದು. ಹಾಗೇನಾದರೂ ಆದರೆ ನಮ್ಮನ್ನೇ ನಂಬ್ಕೊಂಡಿರೋ ಸಾವಿರಾರು ಕುಟುಂಬಗಳಿಗೆ ಅನ್ಯಾಯ ಮಾಡಿದಾಗುತ್ತೆ. ಅತ್ತೆ ನಿನ್ನ ಮೇಲಿಟ್ಟಿರೋ ನಂಬಿಕೆಗೆ ಅವಮಾನ ಮಾಡಿದಾಗುತ್ತೆ. ಸೊ ನೀನು ಹೋಗಿರೋ ಕೆಲಸ ಸಕ್ಸಸ್ ಆಗಬೇಕು. ಅತ್ತೆಗೆ, ಈ ಅರಸನ್ಕೋಟೆಗೆ ಒಳ್ಳೆ ಹೆಸರು ಬರಬೇಕು. ಯಾಕಂದರೆ ಅತ್ತೆಗೆ ಈಗ ನೀನೇ ಆಸರೆ. ಅವ್ರು ನಿನ್ನ ತುಂಬ ನಂಬಿದ್ದಾರೆ. ಓಕೆ ಮ್ಯಾಮ್, ಯಾವ ಕಾರಣಕ್ಕೂ ಇಟ್ಟಿರೋ ಹೆಜ್ಜೆನ ಹಿಂದೆ ತಗೊಳಲ್ಲ. ಮಾಮ್ ಕೊಟ್ಟರು ಕೆಲಸನ ಅರ್ಧಕ್ಕೆ ಬಿಟ್ಟು ಬರಲ್ಲ. ಪ್ರೀತು ವಿಡಿಯೋ ಕಾಲ್ ಮಾಡಿದ್ದಾನೆ. ಪ್ರೀತು, ಏ ಪ್ರೀತು, ನೀನು ಅಪ್ಪ ಆಗ್ತಿದೀಯಾ ಕಣೋ. ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಪ್ರೀತು. ಥ್ಯಾಂಕ್ಸ್ ಮಾಮ್. ಪ್ರೀತು, ಜನನಿ ಬಗ್ಗೆ ನೀನೇನು ಯೋಚನೆ ಮಾಡಬೇಡಪ್ಪ. ನಾವೆಲ್ಲ ಸೇರಿ ಅವಳನ್ನ ಅಪರಂಜಿ ಚಿನ್ನ ಥರ ನೋಡ್ಕೋತೀವಿ. ಕೆಲಸ ಮುಗಿದ ಕೂಡಲೇ ವಾಪಸ್ ಬಂದ್ಬಿಡುವಂತೆ. ಹಾ, ಇಟ್ಸ್ ಓಕೆ ಮಾಮ್. ಫ್ರೀ ಆದಾಗೆಲ್ಲ ಜನನಿಗೆ ಫೋನ್ ಮಾಡ್ತಾ ಇರು. ಸರಿ ಮಾಮ್. ಟೇಕ್ ಕೇರ್ ಮಗನೇ. ಬಾಯ್. ಸರಿ ಮಾಮ್, ಯು ಟು ಟೇಕ್ ಕೇರ್. ಪಾರು, ಹಾಪ, ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಮ್ಮ. ಸರಿಪ್ಪ. ಕೊರಿಯರ್. ಬೆಳಿಗ್ಗೆ ಬೆಳಿಗ್ಗೆ ನಮ್ಮನೆಗೆ ಯಾರು ಕೊರಿಯರು? ಯಾರು ಇಲ್ವಲ್ಲ? ಹನುಮಂತು ಅರಸನಕೋಟೆ. ಏನೋ ಕೊರಿಯರ್ ಬಂದಿದೆಯಲ್ಲ, ನೀನೇನಾದ್ರೂ ಬುಕ್ ಮಾಡಿದ್ದೇನೆ? ಇಲ್ಲಪ್ಪ. ಮತ್ತೆ ಸಾತಿ ಯಾವುದೋ ಕೊರಿಯರ್ ಬಂದಿರೋ ಹಾಗಿದೆ. ದೊಡ್ಡ ಯಜಮಾನ್ರೆ, ಯಾರು ಕಳಿಸಿದಾರೆ ಗೊತ್ತಾಗ್ತಿಲ್ಲ. ಹೌದಾ? ಓಪನ್ ಮಾಡಿ ನೋಡಿ. ಇದೇನಿದು, ಹುಟ್ಟಿದ ಮಕ್ಕಳು ಹಾಕೊಳ್ಳೋಂಥ ಶೂ ಕಳಿಸಿದಾರಲ್ಲ. ಪ್ರೀತಿಯ ತಾತನಿಗೆ.
ತಾತ ಅಲ್ಲ ಇದೆಲ್ಲ ಯಾರು ಕಳಿಸಿರ್ಬೋದು ದೊಡ್ಡ ಯಜಮಾನ್ರೆ? ಅರೆ ನನಗೇನು ಗೊತ್ತು ಸಾರ್ಥಿ, ಯಾರೋ ನಿಮ್ಮನ್ನ ತುಂಬ ಪ್ರೀತಿ ಮಾಡೋರು ಕಳಿಸಿರ್ಬೇಕು. ಆ ಥರ ಪ್ರೀತಿ ಮಾಡೋರು ಯಾರಿದ್ದಾರೆ? ಸಾರ್ಥಿ, ನಿಮ್ಗೆ ಎಷ್ಟು ಜನ ಮೊಮ್ಮಕ್ಕಳಿದ್ದಾರೆ? ಯಾರ್ಯಾರು ನಿಮ್ಮನ್ನ ತಾತ ಅಂತ ಕರೀತಾರೆ ಅಂತ ನೆನ್ಪು ಮಾಡ್ಕೊಳ್ಳಿ, ಅವಾಗ ನಿಮಗೆ ಪ್ರೀತಿ ಮಾಡೋರು ಯಾರು ಅಂತ ಗೊತ್ತಾಗುತ್ತೆ. ನಮ್ಮೂರಲ್ಲಿ ನನ್ನನ್ನು ತಾತ ಅಂತ ಕರೆಯೋರು ಯಾರೂ ಇಲ್ಲ. ಕರಿಯಕ್ಕೆ ನನಗೆ ಮೊಮ್ಮಕ್ಕಳೇ ಇಲ್ವಲ್ಲ, ಇನ್ಯಾರು ಕಳಿಸಿರ್ಬೋದು ಇದನ್ನ? ಗೊತ್ತಾಯ್ತು.